ಎಲ್ಲರಿಗೂ ನಮಸ್ಕಾರ. ನಾಳೆ ಅಧಿಕ ಮಾಸದ ಸಂಕಷ್ಟ ಚತುರ್ಥಿಯಾದರೆ ಇರತಕ್ಕಂಥದ್ದು. ಸಂಕಷ್ಟ ಚತುರ್ಥಿಯನ್ನು ಯಾವ ದಿನದಂದು ಆಚರಣೆ ಮಾಡಬೇಕಾಗಿರುತ್ತೆ? ಜೂನ್ 3ನೇ ತಾರೀಕ ಅಥವಾ ಜೂನ್ 4ನೇ ತಾರೀಕ? ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಸಂಕಷ್ಟ ಚತುರ್ಥಿ ದಿನದಂದು ಯಾವ ಯಾವ ಕೆಲಸಗಳನ್ನು ಮಾಡಬೇಕಾಗಿರುತ್ತೆ, ಉಪವಾಸ ಮತ್ತು ಹೆಸರು ಬೇಳೆಯಿಂದ ಯಾವ ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನಾಗಿ ನೀಡಬೇಕಾಗಿರುತ್ತೆ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಹೌದು, ನಾಳೆ ಅಧಿಕ ಮಾಸದ ಸಂಕಷ್ಟ ಚತುರ್ಥಿ ಯಾತ್ರೆ ಇರ್ತಕ್ಕಂಥದ್ದು ಜೂನ್ 3ನೇ ತಾರೀಕಿನಂದು. ಓಕೆನಾ? ಸೊ ಸಂಕಷ್ಟ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಜೂನ್ 3ನೇ ತಾರೀಕು ರಾತ್ರಿ 9:21 ಆರಂಭ ಆಗಿರುತ್ತೆ. ನಂತರ ಮುಕ್ತಾಯ ಮರುದಿನ ಅಂತಂದರೆ ಜೂನ್ 4ನೇ ತಾರೀಕಿನಂದು ರಾತ್ರಿ 11:30 ಸಂಕಷ್ಟ ತಿಥಿ ಮುಕ್ತಾಯವಾಗ್ತಕ್ಕಂಥದ್ದು. ಓಕೆನಾ? ನಾವು ಆಚರಣೆ ಮಾಡ್ತಕ್ಕಂಥದ್ದು ನಾಳೆನೆ ಬುಧವಾರ ದಿನದಂದು ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆ ಮಾಡಲಾಗುತ್ತೆ. ಇದೇ ಸಂಕಷ್ಟ ಚತುರ್ಥಿಯ ದಿನದಂದು ಮೊದಲಿಗೆ ಅರಿಶಿನ ನೀರನ್ನು ಮನೆಯೆಲ್ಲ ಸಿಂಪಡಣೆ ಮಾಡಬೇಕಾಗಿರುತ್ತೆ. ಅದೇ ರೀತಿ ಒಂದು ಮಣೆಯನ್ನು ತಗೊಳ್ಳಿ, ಅದನ್ನು ಹಳದಿ ಅಥವಾ ಕೆಂಪು ಬಟ್ಟೆಯನ್ನು ಅದೇ ಒಂದು ಮಣೆಯ ಮೇಲೆ ಹಾಕಿದ ನಂತರ ಆ ಒಂದು ಹಳದಿ ಮತ್ತು ಕೆಂಪು ಬಟ್ಟೆಯನ್ನು ಹಾಕಿರ್ತಲ್ಲ, ಸೊ ಅದರ ಮೇಲೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಗಣೇಶ ದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಇಟ್ಟು ಮನೆಯಲ್ಲಿನೇ ನೀವು ಪೂಜೆಯನ್ನು ಮಾಡಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿರುತ್ತೆ. ಅದಾದ ಬಳಿಕ ನೀವು ದೀಪಾರಾಧನೆಯನ್ನು ಮಾಡಬೇಕಾಗಿರುತ್ತೆ. ಗಣೇಶ ದೇವರ ಮುಂದೆ ದೀಪವನ್ನು ಹಚ್ಚಿ ಕೆಂಪು ಅಥವಾ ಹಳದಿ ವಸ್ತ್ರದಲ್ಲಿ ನೀವು ಅರಿಶಿನ ಮತ್ತು ಕುಂಕುಮವನ್ನು ಮಧ್ಯಕ್ಕೆ ಇಟ್ಟಬೇಕಾಗಿರುತ್ತೆ. ಬೊಟ್ಟನ್ನು ಇಟ್ಟ ನಂತರ 3 ಇಡಿ ಅಕ್ಕಿಯನ್ನು ಅದೇ ಒಂದು ಬಟ್ಟೆಯಲ್ಲಿ ಹಾಕಿ ನಂತರ ವೀಳ್ಯದೆಲೆ, ಅಡಿಕೆ ಮತ್ತು ಒಣ ಖರ್ಜೂರ ಮತ್ತು ನಾಣ್ಯವನ್ನು ಹಾಕಿ ಮುಡುಪನ್ನು ಕಟ್ಟಬೇಕಾಗಿರುತ್ತೆ ಇದೇ ಸಂಕಷ್ಟ ಚತುರ್ಥಿಯ ದಿನದಂದು. ಸೊ ಮುಡುಪನ್ನು ಕಟ್ಟಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ಹಗಲೆಲ್ಲ ನೀವು ಅಂತಂದರೆ ಇದೇ ಸಂಕಷ್ಟ ಚತುರ್ಥಿಯ ದಿನದಂದು ಹಗಲೆಲ್ಲ ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಿ ನೀವು ಉಪವಾಸವನ್ನು ಮಾಡಿದ್ರೆ ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂತಹ ಪುಣ್ಯಗಳು ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡಿ. ನಾಳೆ ತುಂಬ ಜಾಸ್ತಿ ಮಾತಾಡೋದಕ್ಕೆ ಹೋಗಬಾರ್ದಾಗಿರುತ್ತೆ. ಅಂತಂದರೆ ಅಗತ್ಯವಿದ್ದಷ್ಟು ಮಾತನಾಡಿದ್ರೆ ಒಳ್ಳೆಯದು. ನಂತರ ಮರುದಿನ ಬೆಳಗ್ಗೆ ಎದ್ದು ಮುಡುಪನ್ನು ಬಿಚ್ಚಿ ಅದರಲ್ಲಿ ನೀವು ಸಿಹಿ ತಿಂಡಿಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ನೀಡಬೇಕಾಗಿರುತ್ತೆ. ಅದೇ ರೀತಿ ದೀಪಾರಾಧನೆಗೆ ದೀಪಕ್ಕೆ 5 ಬತ್ತಿಯನ್ನು ಸೇರಿಸಿ ಕೊಬ್ಬರಿ ಎಣ್ಣೆಯಿಂದ ನೀವು ದೀಪಾರಾಧನೆಯನ್ನು ಮಾಡಿದ್ರೆ ಅತ್ಯಂತ ಶ್ರೇಷ್ಠಕರವಾಗಿರುತ್ತೆ. ಅದೇ ರೀತಿ ಕೆಂಪು ದಾಸವಾಳ ಹೂವಿನಿಂದ ಗಣೇಶ ದೇವರನ್ನು ನಾಳೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಅಪಾರವಾದ ಜ್ಞಾನದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಬಿಳಿ ಎಕ್ಕದ ಪುಷ್ಪಗಳಿಂದ ಮಾಲೆಯನ್ನು ಮಾಡಿ ದೇವರ ಫೋಟೋಗೆ ನೀವು ನಾಳೆ ಆ ಒಂದು ಮಾಲೆಯನ್ನು ಹಾಕಿ ಪೂಜೆಯನ್ನು ಸಹ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈಗ ನಾವು ತಿಳ್ಕೊತಾ ಹೋಗೋಣ, ಹೆಸರು ಬೇಳೆಯಿಂದ ಯಾವ ಒಂದು ಪದಾರ್ಥವನ್ನು ಮಾಡಿ ನೀವು ಗಣೇಶ ದೇವರಿಗೆ ನಾಳೆ ಸಂಕಷ್ಟ ಚತುರ್ಥಿಯ ದಿನದಂದು ನೈವೇದ್ಯವನ್ನಾಗಿ ನೀಡಬೇಕಾಗಿರುತ್ತೆ. ಈ ಒಂದು ಮಾಹಿತಿಯನ್ನು ತಿಳ್ಕೊಳೋದಾದ್ರೆ ನೀವು ಹೆಸರು ಬೇಳೆಯಿಂದ ಕೋಸಂಬರಿಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ನೀಡಬೇಕಾಗಿರುತ್ತೆ. ಇದ್ರ ಮೂಲಕ ಅಪಾರವಾಗಿರ್ತಕ್ಕಂತಹ ಪುಣ್ಯ ನಿಮ್ಮದಾಗುತ್ತೆ. ನಂತರ ಇಡೀ ದಿನ ಓಕೆನಾ, ನಿಮಗೆ ಸಾಧ್ಯವಾದಾಗೆಲ್ಲ ಮಂಗಳ ಸ್ತೋತ್ರಗಳನ್ನು ಕೇಳೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಈಗ ಉಲ್ಲೇಖಿಸಲಾಗಿದೆ. ಇದು ಸಂಕಷ್ಟ ಚತುರ್ಥಿಯ ಸ್ವಲ್ಪ ಮಾಹಿತಿ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.